ಹಲೋ, ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಸಂಕ್ರಾಂತಿ ಸ್ಪೆಷಲ್. ನಮ್ಮ ಸೈಡು ಉತ್ತರ ಕರ್ನಾಟಕ ಸೈಡು ನಾವು ಮಿಕ್ಸ್ ಭಾಜಿ ಮಾಡ್ತೀವಿ. ಮಿಕ್ಸ್ ಭಾಜಿ ಮಾಡ್ಲಿಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೇನೆ ನೋಡಿ. ಕ್ಯಾರೆಟ್ ತಗೊಂಡಿದ್ದೀನಿ, ಗಜ್ರಿ ತಗೊಂಡಿದ್ದೀನಿ, ಮತ್ತೆ ಉಳ್ಳಾಗಡ್ಡಿ ಭಾಜಿ ತಗೊಂಡಿದ್ದೀನಿ, ಇದು ಅವರಿಕಾಯಿ ತಗೊಂಡಿದ್ದೀನಿ, ಬಟಾಟೊ ಮತ್ತೆ ಸೌತಿಕಾಯಿ, ಕಡ್ಲಿ, ಮತ್ತೆ ಇದು ಉಳ್ಳಾಗಡ್ಡಿ ಭಾಜಿನೇ, ಇದು ತಪ್ಲಾ ತಗೊಂಡಿದ್ದೀನಿ, ಮತ್ತೆ ಇದ್ರೊಳಗಡೆ ಬೀನ್ಸ್ ಮತ್ತೆ ಚೌಳಿಕಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಎರಡು ದೊಡ್ಡದಾಗಿ ಒನೆನ್ ಕಟ್ ಮಾಡ್ಕೊಂಡಿದ್ದೀನಿ, ಹಸಿ ಖಾರ ತಗೊಂಡಿದ್ದೀನಿ, ಮತ್ತೆ ಇದು ನಾನು ಕೊಬ್ಬರಿ ಮತ್ತು ಜೀರಿಗೆ ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, 2 ಟೊಮೆಟೊ ತಗೊಂಡಿದ್ದೀನಿ. ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ, ನೋಡಿ ಬನ್ನಿ. ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಿಗೆ ನಾನು ಚೌಳಿಕಾಯಿ ಮತ್ತೆ ಬೀನ್ಸ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹುರ್ಕೋಬೇಕಾಗ್ತದೆ, ಯಾಕಂದ್ರೆ ಇದು ಹಸಿ ಸ್ಮೆಲ್ ಹೋಗ್ಬೇಕಲ್ವಾ, ಅದಕ್ಕಾಗಿ ನೋಡಿ ಈ ತರ ಹುರ್ಕೋಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಟು ಹುರ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಒಂದ್ 5 ನಿಮಿಷ ಹುರ್ಕೋಬೇಕು ಫ್ರೆಂಡ್. ಇವಾಗ ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಒಂದ್ ಪ್ಲೇಟಿಗೆ ತಕ್ಕೋತಾ ಇದ್ದೀನಿ. ಸರಿ, ಅದ್ ಕೂಡ ಹುರ್ಕೋಬೇಕು. ಇದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಮ್ಮೆ ಹುರ್ಕೋಬೇಕು. ಒಂದ್ 5 ನಿಮಿಷ ತರ ಚೆನ್ನಾಗಿ ಹುರ್ಕೊಂಡ್ರೆ ಆಯ್ತದ್ದು. ನೋಡಿ ಈ ತರ ಹುರ್ಕೊಂಡು ನಾನು ಸೈಡ್ ಎತ್ತಾ ಇರ್ತಾ ಇದ್ದೀನಿ. ಇವಾಗ ನಾನು ಪ್ಲೇಟಿಗೆ ಎತ್ತಿಡ್ತಾ ಇದ್ದೀನಿ. ಇವಾಗ ಸ್ಪ್ರಿಂಗ್ ಓನಿಯನ್ ಕೂಡ ನಾವು ಹುರ್ಕೋಬೇಕಾಗ್ತದ. ಇದು ಕೂಡ ಹಸಿ ಸ್ಮೆಲ್ ಹೋಗ್ಬೇಕು. ಇದು ಕೂಡ ಎಣ್ಣೆ ಹಾಕಿ, ಎಲ್ಲ ಕಾಯಿಪಲ್ಲೆಗೂ ಎಣ್ಣೆ ಹಾಕಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಹುರ್ಕೋಬೇಕು. ಇವಾಗ ಇದು ಕೂಡ ಹುರಿದಿದ್ದೀನಿ, ಇದು ಕೂಡ ಒಂದ್ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಕೂಡ ಹುರಿತಾ ಇದ್ದೀನಿ, ಯಾಕಂದ್ರೆ ಇದು ಕಹಿ ಇರ್ತದಲ್ಲ, ಕಹಿ ಹೋಗ್ಬೇಕಂತ ನಾನು ಇದು ಹುರಿದು ಚೆನ್ನಾಗಿ ಹಿಂಡಿದ್ರೆ ಕಹಿ ಪೂರ್ತಿ ಕ್ಲೀನ್ ಆಗಿ ಹೋಗ್ತದೆ. ಇವಾಗ ನೋಡಿ ಈ ತರ ಸಾಫ್ಟ್ ಆಗಿದೆ ಅಲ್ವಾ. ಇವಾಗ ಇದು ಎತ್ತಿಟ್ಕೊಳ್ಳೋಣ. ಒಗ್ಗರಣೆ ಹಾಕ್ಲಿಕ್ಕೆ ಪಾತ್ರೆ ತಗೊಂಡಿದ್ದೀನಿ, ಅದಕ್ಕೆ ಫುಲ್ 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಕಾಯಿಪಲ್ಲೆ ಭಾಳ ಇದಾವಲ್ವಾ, ಅದಕ್ಕಾಗಿ ನಾನು ನಿಮ್ಮ ಮನೆಯಲ್ಲಿ ನೋಡ್ಕೊಂಡು ಮಾಡಿ. ಯಾಕಂದ್ರೆ ಕಾಯಿಪಲ್ಲೆ ಜಾಸ್ತಿ ಇದ್ರೆ ಎಣ್ಣೆ ನೋಡ್ಕೊಂಡು ಹಾಕಿ. ನಾನು ಮಾತ್ರ 3 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಎಲ್ಲ ವೆಜಿಟೇಬಲ್ಸ್ ನಾನು 100 ಗ್ರಾಮ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಒಗ್ಗರಣೆ ಹಾಕ್ಲಿಕ್ಕೆ ನಾನು ಒಂದು ಬಾಂಡೆ ಇಟ್ಟಿದ್ದೀನಿ, ಅದಕ್ಕೆ ಓನಿಯನ್ ಹಾಕ್ತಾ ಇದ್ದೀನಿ. ಈ ತರ ಓನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ನಾನು ಇದಕ್ಕೆ ಎಣ್ಣೆಗೆ ನಾನು ಓನಿಯನ್ ಜೋಡಿ ನಾನು ಎಳ್ಳು ಹಾಕ್ತಾ ಇದ್ದೇನೆ, ಟೇಬಲ್ ಸ್ಪೂನ್ ಅಷ್ಟು. ಇದು ಮೇನ್ ಇರೋದೇ ಇವತ್ತು ಕಾಯಿಪಲ್ಲೆ ಮಾಡೋದು, ಎಳ್ಳು ಹಾಕಿ ಮಾಡಬೇಕು. ನೋಡಿ ಫ್ರೆಂಡ್, ಓನಿಯನ್ ಹುರಿದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಕೂಡ ಫ್ರೈ ಮಾಡ್ಕೊಳ್ಳೋಣ. ನಾನು ಹಸಿ ಖಾರ ಹಾಕ್ತಾ ಇದ್ದೀನಿ, 2 ಸ್ಪೂನ್ ಅಷ್ಟು ಹಸಿ ಖಾರ ಹಾಕೊಂಡಿದ್ದೀನಿ. ನೀವು ಕೂಡ ಖಾರ ನೋಡ್ಕೊಂಡು ಹಾಕಿ. ಇವಾಗ ನೋಡಿ ನಾನು ಆವಾಗಲೇ ಅರ್ದಿಟ್ಟದಂತ ಕೊಬ್ಬರಿ ಹಾಕ್ತಾ ಇದ್ದೀನಿ. ಈಗ ಒಂದೊಂದಾಗಿ ನಾನು ವೆಜಿಟೇಬಲ್ಸ್ ಹಾಕ್ತಾ ಹೋಗ್ತಾ ಇದ್ದೀನಿ ನೋಡಿ. ಬಟಾಣಿ ಕಾಳು ಹಾಕೊಳ್ಳೋಣ, ಅದ್ರ ಜೊತೆ ಸೌತೆಕಾಯಿ ಹಾಕೊಳ್ಳೋಣ, ಮತ್ತೆ ಬಟಾಟೊ, ಕ್ಯಾರೆಟ್ ಕೂಡ ಹಾಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿ ಹುರ್ಕೋಬೇಕು.
ನೋಡಿ ಈ ಥರ ನಾನು ಹುರಿದಿಟ್ಟಂತದ್ದು ವೆಜಿಟೇಬಲ್ಸ್ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಇವಾಗ ಅರಿಶಿನ ಹಾಕ್ತೀನಿ ಫ್ರೆಂಡ್ಸ್, ಯಾಕಂದ್ರೆ ಅರಿಶಿನ ಇದು ಮೇಲೆ ಹಾಕಬೇಕು, ಇಲ್ಲಾಂದ್ರೆ ಸ್ವಲ್ಪ ಕಲರ್ ಡೌನ್ ಆಗ್ತದೆ ಎಣ್ಣೆಯಲ್ಲಿ ಹಾಕಿದ್ರೆ. ಅದಕ್ಕಾಗಿ ನಾನು ಇವಾಗ ಅರಿಶಿನ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ತಗೊಂಡಿದ್ದೀನಿ. ರುಚಿಗಾಗಷ್ಟು ಉಪ್ಪು. ನೋಡ್ಕೊಂಡು ಹಾಕಿ. ಹಸಿ ಖಾರದಲ್ಲಿ ನಾನು ಉಪ್ಪು ಹಾಕಿದ್ದೆ, ನೀವು ಕೂಡ ಉಪ್ಪು ಹಾಕಿದ್ರೆ ನೋಡ್ಕೊಂಡು ಹಾಕಿ ಫ್ರೆಂಡ್. ಇವಾಗ ಇದಕ್ಕೆ ಮುಚ್ಚಿಟ್ಟು ಬಿಡೋಣ. ನೀರನ್ನು ಹಾಕಬಾರ್ದು, ತಂತಾನೆ ನೀರು ಬಿಡ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಸಂಕ್ರಾಂತಿ.